ವೀಕ್ಷಕರೇ, ಸಪ್ತಾಶ್ವ ಟಿವಿಗೆ ಸ್ವಾಗತ. ನಾನು ಶಮಿ ಶೆಟ್ಟಿ. ಬದುಕಿಗೆ ಆಸರೆಯಾಗಿದ್ದ ನೂರಾರು ಮರಗಳು ನೆಲಕ್ಕೆ ಉರುಳಿವೆ. ರೈತನು ಬೆಳೆಸಿದ ಮರಗಳು ಇನ್ನೇನು ಫಸಲು ಬಿಡುವ ಸಮಯ. 40 ವರ್ಷಗಳಿಂದ ತಮ್ಮ ಮನೆಯ ಮಗುವಂತೆ ಪೋಷಿಸಿ ಎದೆ ಎತ್ತರಕ್ಕೆ ಬೆಳೆಸಿ ಫಸಲಿಗಾಗಿ ಸಂತಸ ವ್ಯಕ್ತಪಡಿಸುತ್ತಿದ್ದ ಈ ರೈತ, ಆದ್ರೆ ಇಲ್ಲಿ ಆಗಿದ್ದೇ ಬೇರೆ. ಹೌದು, ಸಣ್ಣ ಜಮೀನಿನ ವಿಚಾರಕ್ಕೆ ನೂರಾರು ಮರಗಳನ್ನ ನೆಲಕ್ಕೆ ಉರುಳಿಸಿರುವ ದುಷ್ಕರ್ಮಿಗಳು. ನೋಡಿ, ಈ ವಿಡಿಯೋನ ಕಣ್ತುಂಬ ನೋಡಿಕೊಳ್ಳಿ. ಈ ವಿಡಿಯೋ ನೋಡಿದ ಯಾರಿಗಾದರೂ ಕಣ್ಣಲ್ಲಿ ನೀರು ಬರುವುದಂತೂ ಗ್ಯಾರಂಟಿ. ಕಾನೂನು ಪ್ರಕಾರ ಹೋಗ್ಬೇಕಾಯ್ತು ಸರ್. ಕಾನೂನು ಮೀರಿ ಯಾಕೆ ನನ್ನ ಭೂಮಿನಲ್ಲಿ ನನ್ನ ಮರಗಳನ್ನ ಕಟಾವು ಮಾಡಕ್ ಬಂದ? ಜಮೀನಿನ ವಿಚಾರಕ್ಕೆ ನೂರಾರು ಮಾವಿನ ಮರಗಳನ್ನ ನೆಲಕ್ಕುರುಳಿಸಿರುವ ಘಟನೆ ರಾಮನಗರ ತಾಲೂಕಿನ ಜಕ್ಕನಹಳ್ಳಿ ಭಾಗದಲ್ಲಿ ನಡೆದಿದೆ. ಸುಮಾರು 40 ವರ್ಷಗಳಿಂದ ರೈತರು ಪ್ರೀತಿಯಿಂದ ಸಾಕಿ ಬೆಳೆಸಿಕೊಂಡಿದ್ದ ಮಾವಿನ ಮರಗಳನ್ನ ಜೆಸಿಬಿ ಯಂತ್ರಗಳ ಮೂಲಕ ಧ್ವಂಸ ಮಾಡಿದ ಕಿಡಿಗೇಡಿಗಳು. ಜಕ್ಕನಹಳ್ಳಿ ಗ್ರಾಮದಲ್ಲಿನ ರೈತರಾದ ಶಿವನಂಜಯ್ಯ, ಶಿವಣ್ಣ ಮತ್ತು ರತ್ನಮ್ಮರಿಗೆ ಸೇರಿದ ಮಾವಿನ ಮರಗಳನ್ನ ಕಿಡಿಗೇಡಿಗಳು ನಾಶ ಮಾಡಿದ್ದಾರೆ. ಸುಮಾರು 15 ಎಕರೆ ಜಮೀನಿನಲ್ಲಿ ಬೆಳೆದ 100ಕ್ಕೂ ಮರ ನಾಶವಾಗಿದೆ. ಈ ಘಟನೆ ಪ್ರತಿಯೊಬ್ಬ ರೈತರಲ್ಲೂ ಆಕ್ರೋಶ ಮತ್ತು ಬೇಸರಕ್ಕೆ ಕಾರಣವಾಗುತ್ತದೆ ಎಂದರೆ ತಪ್ಪಾಗಲಾರದು. ಇನ್ನು ಮಾಹಿತಿಯ ಪ್ರಕಾರ ನೋಡೋದಾದ್ರೆ, ಚನ್ನಪಟ್ಟಣ ಮೂಲದ ಆದಿಶೇಷ ಮತ್ತು ಅವರ ಮಕ್ಕಳು ಈ ಕೃತ್ಯ ಎಸಗಿದ್ದಾರೆ ಎಂದು ರೈತರು ಆರೋಪಿಸಿದ್ದಾರೆ. ಜಕ್ಕನಹಳ್ಳಿ ಗ್ರಾಮದ ಸರ್ವೆ ನಂಬರ್ 17ರಲ್ಲಿ ಇರುವ ಈ ಜಮೀನು ಊಡುವವನೇ ಭೂಮಿಯ ಒಡೆಯ ಕಾಯ್ದೆಯಡಿ ರೈತರಿಗೆ ಮಂಜೂರಾಗಿತ್ತು ಎನ್ನಲಾಗಿದೆ. ಆದರೆ ಇದು ನಮ್ಮ ಪೂರ್ವಜರ ಜಮೀನು ಎಂದು ಹೇಳಿಕೊಂಡು ಆದಿಶೇಷ ಹಾಗೂ ಅವರ ಗುಂಪು ಏಕಾಏಕಿ ಬಂದು ಯಾವುದೇ ನೋಟಿಸ್ ಕೂಡ ನೀಡದೆ ಜೆಸಿಬಿ ಯಂತ್ರಗಳ ಮೂಲಕ ಮರಗಳನ್ನ ಕಡಿದು ಹಾಕಿದ್ದಾರೆ. ಈ ಕೃತ್ಯ ತಪ್ಪಿಸಲು ಹೋದಂತ ರೈತರ ಮೇಲೂ ಹಲ್ಲೆ ನಡೆಸಿದ ಪಾಪಿಗಳು. ಈ ಘಟನೆ ಬಳಿಕ ಕಣ್ಣೀರಿನಲ್ಲಿ ಮುಳುಗಿದ ರೈತರು ತಮ್ಮ ನೋವನ್ನ ಹೊರಹಾಕಿದ್ದಾರೆ. 40 ವರ್ಷಗಳಿಂದ ಸಾಕಿ ಬೆಳೆಸಿದ ಮರಗಳನ್ನ ಒಂದೇ ದಿನದಲ್ಲಿ ನಾಶ ಮಾಡಿರುವುದರಿಂದ ನಮ್ಮ ಜೀವನ ಬೀದಿಗೆ ಬಂದಿದೆ ಎಂದು ರೈತರು ಕಣ್ಣೀರು ಹಾಕುತ್ತಾ ತಮ್ಮ ನೋವನ್ನ ತೋಡಿಕೊಂಡಿದ್ದಾರೆ. ಇನ್ನು ಅಲ್ಲೇ ಇದ್ದಂತ ಸ್ಥಳೀಯರು, ಗ್ರಾಮಸ್ಥರು ಕೂಡಲೇ ಎಚ್ಚೆತ್ತುಕೊಂಡು ಮರಗಳನ್ನ ಕಡಿದ ಕಿಡಿಗೇಡಿಗಳನ್ನ ಹಿಡಿದು ಪೊಲೀಸರಿಗೆ ಒಪ್ಪಿಸಿದ್ದಾರೆ. ಮಾಹಿತಿ ತಿಳಿದು ಸ್ಥಳಕ್ಕೆ ರಾಮನಗರ ಗ್ರಾಮಾಂತರ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು, ಪ್ರಕರಣ ದಾಖಲಿಸಿ ಮುಂದಿನ ತನಿಖೆ ಕೈಗೊಂಡಿದ್ದಾರೆ. ಇನ್ನು ಏನೇ ಆಗ್ಲಿ, ವರ್ಷಗಳ ಕಾಲ ಕಷ್ಟಪಟ್ಟು ಬೆಳೆಸಿ ಬದುಕಿಗಾಗಿ ಆಸರೆಯಾಗಿದ್ದ ಮರಗಳನ್ನ ಕ್ಷುಲ್ಲಕ ವಿಚಾರಕ್ಕೆ ಕಡಿದಿದ್ದು ದುರಂತವೇ ಸರಿ. ಕಾನೂನು ಪ್ರಕಾರ ಹೋಗ್ಬೇಕಾಯ್ತು ಸರ್. ಕಾನೂನು ಮೀರಿ ಯಾಕೆ ನನ್ನ ಭೂಮಿನಲ್ಲಿ ನನ್ನ ಮರಗಳನ್ನ ಕಟಾವು ಮಾಡಕ್ ಬಂದ? ನಾವು 100 ವರ್ಷ ನಾವ್ ಇಲ್ಲೇ ಇರುದು, ನಾವ್ ಈ ಜಮೀನೇ ಮಾಡ್ತಾ ಇರುದು. 100 ವರ್ಷದ ಮೇಲೇನೆ ಆಗದೆ. ಇವಾಗ ಬಂದವ್ರು, ಇವಾಗ ಬಂದ್ಬಿಟ್ಟು ನಂದು ನಾವು ಬುದ್ಧಿ ಕಂಡು ಎಷ್ಟು ಮರಗಳಿದ್ವು ನಿಮ್ಮವು? ಎಷ್ಟು ಮರ ಇದ್ವು? ಸುಮಾರು ಒಂದು 300-400 ಮರಗಳು ಎಲ್ಲಾರು ಅವರು ಬೇರೆ, ನಮ್ಮ ಬೇರೆ. ನಮ್ಮ 500 ಮರ ಇದಾವೆ ಸರ್. ನಮ್ಮ ಅಣ್ಣಂದಿರಲ್ಲಿ ನಮ್ಮ ಭೂಮಿಲೇನೆ 500 ಮರ ಇದಾವೆ ಸರ್. ನಾವು ಯಾವ ಜೀವನ ಮಾಡ್ಬೇಕು ಹೇಳಿ? ನಾವ್ ಯಾವ ತರ ಮಕ್ಕಳು ಸಾಕ್ಬೇಕು ಹೇಳಿ? ಅವ್ನಾಗಿದ್ರೆ ಅವ್ನ ಕಾಲಿಂದ ಎಲ್ಲಿ ಹೋಗಿದ್ದ? ಒಂದಿನೂ ಪತ್ತೆ ಇಲ್ಲ ಅವನು. ಇವತ್ತು ಬಂದು ಏಕಾಏಕಿ ಮರಗಳನ್ನ ಹೆಂಗ್ ಸರ್ ಕಟ್ ಮಾಡ್ದ? ಅವನು ಯಾವ ರೀತಿ ಕಟ್ ಮಾಡ್ದ? ಅವ್ನ್ ಯಾರು ಅಧಿಕಾರ ಕೊಟ್ಟವರು? ಅವನ ಅಧಿಕಾರ ಇದ್ದಿದ್ವೆ ಕಾನೂನು ಪ್ರಕಾರ ಬರ್ಬೇಕಾಗಿತ್ತು. ಇವತ್ತು ಅವನೊಬ್ಬ ಮುಗ್ಧ ಅಂತದ್ರಲ್ಲಿ ಯಾಕೋ ಕಟ್ ಮಾಡಿದೆ? ಯಾರು ಗುಟ್ಟಿಗಳಿಂದ ನಾವು ಜೀವನ ಮಾಡ್ತಾ ಇದ್ದೋ ಸರ್. ಇವತ್ತು ಯಾಕೆ ಈ ತರ ನಮ್ಗೆ ಇಂಥ ಪೊಸಿಷನ್ ಕೊಟ್ಟಿದ್ದಾರೆ? ನಾವು ಗಾರ್ಮೆಂಟ್ಸ್ ಅಲ್ಲಿ ಕೂಲಿ ಮಾಡ್ಕೊಂಡು ನಾವಿದು ಜಮೀನ್ಗೆ ಮಾವಿನ ಮರಗಳನ್ನೆಲ್ಲ ಹಾಕಿ ಕಾಲದಿಂದ ಕೂಲಿ ಮಾಡ್ಕೊ ಬಂದಿದೀವಿ. ಇವತ್ತು ಈ ಮರಗಳನ್ನ ಈ ತರ ಮಾಡಿದಾನೆ ಅಂದ್ರೆ ಅವ್ನ ಕಾನೂನು ಇದ್ರೆ ಕಾನೂನು ಪ್ರಕಾರ ಹೋಗ್ಬೇಕಾಯ್ತು ಸರ್. ಕಾನೂನು ಮೀರಿ ಯಾಕೆ ನನ್ನ ಭೂಮಿನಲ್ಲಿ ನನ್ನ ಮರಗಳನ್ನ ಕಟಾವು ಮಾಡಕ್ ಬಂದ? ಇದು ಈ ಹೊತ್ತಿನ ವಿಶೇಷ. ಇನ್ನಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಸಪ್ತಾಶ್ವ ಟಿವಿ.